ಲ್ಯಾಂಡ್ ಪರ್ಚೇಸ್ ಮಾಡಿಕೊಡೋದು ಬೇರೆಯವ್ರಿಗೆ. ನಾನು ಕಮ್ಮಿ ಪರ್ಚೇಸ್ ಮಾಡ್ತೀನಿ, ಬೇರೆಯವ್ರಿಗೆ ಪರ್ಚೇಸ್ ಮಾಡಿಕೊಡೋದು ಒಂಥರ ಅದ್ನಲ್ಲಿ ಟೈಮ್ ಪಾಸ್ ಆಗಿಬಿಡ್ತದೆ ನನಗೆ. ಅದು ಬಿಟ್ಟ ತಕ್ಷಣ ಬುಕ್ಸ್ ಓದ್ಬಿಡ್ತೀನಿ. ಮತ್ತು ಇದರಲ್ಲಿ ಪೊಲೀಸವ್ರು ಯಾವಾಗ ಸ್ಟೇಷನ್ಗೆ ಕರೀತಾರೆ, ಅಲ್ಲಿ ಒಂದು ಮೊದಲು ಮದುವೆಗಿದ್ವಿ ಎಲ್ಲ ಹೋಗ್ತಾ ಇದೆ. ಸ್ವಲ್ಪ ನಮ್ಮ ಟೀಮ್ನಲ್ಲಿ ಸ್ವಲ್ಪ ಕಿಡ್ನಿಗಳು ನಡೀತು. ಆವಾಗ ಮದುವೆ ಹೋಗುವಾಗ ನನಗೆ ಅಟ್ಯಾಕ್ ಮಾಡಬಹುದು. ಹೊಸ ಈಗ ಹೆಸರು ಮಾಡೋಕ್ಕೋಸ್ಕರ ತನ್ವೀರಲ್ಲಿ ಮದುವೆಗಳಲ್ಲಿ ಬರ್ತಾನೆ, ಅಲ್ಲಿ ಏನಾದ್ರು ಅವ್ನಿಗೆ ಹೊಡೆದ್ರೆ ನಮ್ಗೆ ಹೆಸರು ಬಂದ್ಬಿಡ್ತದೆ. ಅದ್ರಲ್ಲಿ ಸ್ವಲ್ಪ ಹುಷಾರಾಗ್ಬಿಡ್ತೀನಿ. ಸೊ ಯಾವ ಮದುವೆನೂ ಹೋಗಲ್ಲ. ಈಗ ಎಲ್ಲೋ ಪಾರ್ಟಿಗಳು ಮಾಲ್ಗಿಲು ಹೋಗಲ್ಲ. ಪೊಲೀಸ್ ಸ್ಟೇಷನ್ ಮಾತ್ರ ಹೋಗ್ತೀನಿ. ಕರೆದ್ರೆ ಒಂದು ಫೋನ್ ಮಾಡಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತೀನಿ. ಅನ್ನೋ ದಿನಚರ ಹಂಗೈತೆ. ಈಗಲೂ ಕೂಡ ನಿಮ್ಗೆ ಥ್ರೆಟ್ ಇದೆಯಾ? ಹೇಳಕ್ ಆಗಲ್ಲ ಅಮ್ಮ. ನಾವು ಈಗ ಆ ಜಮಾನಲ್ಲಿ ಹೊಡೆದಿರೋದು ಮತ್ತು ಹೊಸ ಹುಡುಗರು ಚಿರ್ಗಿದ್ದಾರೆ. ಹೆಸರು ಮಾಡ್ಕೋಬೇಕು, ಹೆಸರು ಮಾಡ್ಕೊಳ್ಬೇಕು, ನಮ್ಗೆ ಹೆಸರು ಮಾಡ್ಬೇಕು. ಏನ್ ತನ್ವೀರ್ಗೆ ಕೈ ಇಟ್ಬಿಟ್ರೆ ನಮ್ಗೆ ಹೆಸರು ಆಗ್ಬಿಡ್ತದೆ. ಆ ತರ ಹೆಸರುಗೋಸ್ಕರ. ಇನ್ನು ನೀವು ಸಿಂಗಿಂಗ್ ಕ್ಲಾಸ್ ಕೂಡ ನಡೆಸ್ತೀರಾ? ಅದ್ರ ಬಗ್ಗೆ ಹೇಳಿ, ಹೆಂಗೆ ಸ್ಟಾರ್ಟ್ ಆಯ್ತು ಇಂಟ್ರೆಸ್ಟ್? ನಾನು ಜೈಲ್ನಲ್ಲಿ ಬಹಳ ಸಿಂಗಿಂಗ್ ಮಾಡ್ತಾ ಇದ್ರು ಸಾಂಗ್ಸ್. ಬಹಳ 5 o'clock ಅಲ್ಲೋ ಕರೋಕೆ ಐತಿ. ಒಂದು ದೊಡ್ಡ ಆಡಿಟೋರಿಯಂ ಮಾಡಿದ್ದಾರೆ, ಎಲ್ಲರಿಗೆ ಅಕಾಡೆಮಿ ಮಾಡಿದ್ದಾರೆ. ನಾವು ಹೋಗ್ಬಿಟ್ಟು ನಾವು ಅಲ್ಲಿ ಪಾಠ ತಗೊಳ್ಬಹುದು ಸಿಂಗಿಂಗ್ಸ್ದು. ಸೊ ಅಲ್ಲಿ ನಮ್ಗೆ ಪ್ರಾಕ್ಟೀಸ್ ಆಯ್ತು. ಬಂತ ಇಲ್ಲಿ ಈಚೆ ಬಂದೆ. ಕೊರೋನಾ ಆಯ್ತಲ್ಲ 2019 ಅಲ್ಲಿ. ಆವಾಗ ಏನ್ ಮಾಡ್ಬೇಕು ಅಂದ್ರೆ ಟೈಮ್ ಪಾಸ್ಗೆ ಏರಿಯಾ ಅನ್ನೋರ್ಗೆ ಎಲ್ಲ ಖುಷಿ ಮಾಡ್ಬೇಕು ಅಂತ. ಸೊ ಏರಿಯಾ ಅವ್ರಿಗೆ ಎಲ್ಲಾ ಬೇಜಾರಲ್ಲಿ ಇರ್ತಾ ಇದ್ರು. ಸೊ ಹೋಗ್ಬಿಟ್ಟು ಕರೋಕೆ ಬಾಕ್ಸ್ಗಳೆಲ್ಲ ತಗೊಂಡ್ ಬಂದ್ಬಿಟ್ಟು ಸೇಮ್ ಒಂದು ಎಲ್ಲಾರು ಹುಡುಗರಿಗೆ ಅವ್ರ ಮನೆಯಲ್ಲಿ ಹೇಳ್ದೆ, ಯಾರಿಗೆ ನನ್ನ ನೋಡಿ ಕರೋನಾ ನಡೀತಾ ಇದೆ, ಸ್ವಲ್ಪ ನಿಮ್ಮ ಮಕ್ಕಳಿಗೆ ಇಲ್ಲಿ ನಮ್ಮ ಹತ್ರ ಕಲಿಸಿ. ಅವ್ರಿಗೆ ನಾವು ಒಂಥರ ಸ್ಕೂಲ್ಸ್ ಇಲ್ಲ, ಕಾಲೇಜಸ್ ಇಲ್ಲ. ಸೊ ಅವಾಗ ಏನ್ ಮಾಡ್ತಾ ಇದ್ದೆ, ಅವ್ರಿಗೆ ಕೂತ್ಕೊಂಡ್ಬಿಟ್ಟು ಒಳ್ಳೆ ಟ್ರೈನ್ ಮಾಡಿಸೋದು ಸಾಂಗ್ಸ್. ಈಗಲೂ ಕೂಡ ಕ್ಲಾಸಸ್ ಆಯ್ತು. ಆಫ್ಟರ್ 8 o'clock ಹುಡುಗರು ಹುಡುಗಿರು ಎಲ್ಲಾರು ಬರ್ತಾರೆ. ಒಳ್ಳೆ ಟ್ರೈನ್ ಮಾಡ್ತೀನಿ ಅವ್ರಿಗೆ. ಮತ್ತೆ ಈವೆಂಟ್ಸ್ ಇದ್ರೆ ಕಂಡೀಷನ್ ನಲ್ಲಿ ಹೋಗ್ತೀನಿ. ಒಂದು 10, 12, 15 ಜನ ಕರ್ಕೊಂಡು ಹೋಗ್ತೀನಿ. ಒಬ್ಬನೇ ಹೋಗಲ್ಲ, ಒಬ್ಬನೇ ಯಾವ ಕಾರಣಕ್ಕೂ ಹೋಗಲ್ಲ. ಈವೆಂಟ್ಸ್ ಇವಾಗ ಪ್ಯಾಲೇಸ್ ನಲ್ಲಿ ಜಾಸ್ತಿ ನಾವು ಈವೆಂಟ್ಸ್ ಇರ್ತದೆ, ಪ್ಯಾಲೇಸ್ ಗ್ರೌಂಡ್ ನಲ್ಲಿ. ಸೊ ಆ ಈವೆಂಟ್ಸ್ ಅಲ್ಲಿ ಏನ್ ಮಾಡ್ತೀವಿ, ಒಂದು 15 ಜನ ನಾವು ಹೋಗ್ತೀವಿ. ಅಕ್ಕ ಮಕ್ಕಳು, ಅಣ್ಣ ಮಕ್ಕಳು, ಯಾರು ಹೊರಗಡೆ ಯಾರು ಇಲ್ಲ, ನಾವೇ ಫ್ಯಾಮಿಲಿ. ನಾನು ಎಲ್ಲಿ ಸಿಂಗಿಂಗ್ ಮಾಡಿ ಆದ್ಮೇಲೆ 5 ಜನ ಇಲ್ಲಿ ಇರ್ತಾರೆ, 5 ಜನ ಇಲ್ಲಿ ಇರ್ತಾರೆ. ಅಲರ್ಟ್ ಇರ್ತಾರೆ ಎಲ್ಲರೂ.